ಈ 17ನೇ ಲೆಕ್ಕಕ್ಕೆ ಬರೋಣ. ಫೈಂಡ್ ದಿ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದಿ ಲೈನ್ ಜಾಯಿನ್ ದಿ ಟೂ ಪಾಯಿಂಟ್ಸ್ ಪಿ ಅಂಡ್ ಕ್ಯೂ whose position vectors are I plus 2j minus k and minus I plus j plus k respectively in the ratio 2:1 ಅಂತ. ಒಂದನೇ ಲೆಕ್ಕ ಇಂಟರ್ನಲಿ ಕೊಟ್ಟಿದ್ದಾನೆ, ಎರಡನೇ ಲೆಕ್ಕ ಎಕ್ಸ್ಟರ್ನಲಿ ಕೊಟ್ಟಿದ್ದಾನೆ. ಮಾಡಂತೆ ನೋಡಿಲಿ, ಇದು ಹೀಗಿರಲಿ, ಇದು ನಾನು ಪಿ ಅಂತ ಬರ್ಕೊಳ್ತೀನಿ, ಅರ್ಥತಾ? ಇದನ್ನು ನಾನು ಕ್ಯೂ ಅಂತ ಬರ್ಕೊಳ್ತೀನಿ. ಇಲ್ಲಿ ಆರ್ ಇದೆ, ಕರೆಕ್ಟಾ? ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ? 2:1 ಅಂತ ಕೊಟ್ಟಿದ್ದಾನೆ, ಅರ್ಥ ಆಯ್ತಾ? ಇಲ್ಲಿ ಓ ಅನ್ನೋದಿರಲಿ, ಇದನ್ನು ಜಾಯಿನ್ ಮಾಡಿರಿ, ಇದನ್ನು ಜಾಯಿನ್ ಮಾಡಿರಿ, ಇದನ್ನು ಜಾಯಿನ್ ಮಾಡಿರಿ, ಅರ್ಥ ಆಯ್ತಲ್ಲ? ನೋಡ್ರಿ, ಲೆಟ್ ಓ ಆರ್ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಆರ್ ಅಂತ, ಓ ಪಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಪಿ ಅಂತ, ಓ ಕ್ಯೂ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಕ್ಯೂ ಅಂತ, ಅರ್ಥ ಆಯ್ತಲ್ಲ? ನೋಡ್ರಿ, ಇಫ್ ಸಿನ್ಸ್ ಆರ್ ಡಿವೈಡ್ಸ್ ದಿ ಲೈನ್ ಪಿ ಕ್ಯೂ internally in the ratio ಎಷ್ಟಿದೆ? 2:1 ಅಲ್ವಾ? ಅದು ಹಾಗಿರಲಿ. ಇಲ್ಲಿ ನೋಡ್ರಿ, ಓ ಆರ್ ಇನ್ ಬೆಲೆ ನಾವು ಕಂಡುಹಿಡಿಬೇಕು. ಓ ಪಿ ಬೆಲೆ ಕೊಟ್ಟಿದ್ದಾನೆ, ಓ ಕ್ಯೂ ಬೆಲೆ ಕೊಟ್ಟಿದ್ದಾನೆ. ಓ ಪಿ ಎಷ್ಟಿದೆ? 1 2 -1 ಇದೆ. ಓ ಕ್ಯೂ ಬೆಲೆ ಎಷ್ಟಿದೆ ನೋಡಿದ್ರೆ ಹೇಳ್ಬೋದು, -1 1 1. ಸರಿನಾ? -1 1 1. ನಾನು ಹೇಗೆ ಲೆಕ್ಕ ಮಾಡ್ತಾ ಇದ್ದೆ, ಅರ್ಥ ಆಯ್ತಾ? ನಿನಗೆ ಗೊತ್ತಿದೆ, ಇದರಿಂದ ಹೀಗೆ, ಇದರಿಂದ ಹೀಗೆ, ಗೊತ್ತಾಯ್ತಾ? ಹೇಳ್ತೀಯಾ? ಡಿವೈಡೆಡ್ ಬೈ ದಿಸ್ ಪ್ಲಸ್ ದಿಸ್. ಓ ಆರ್ ಇಸ್ ಈಕ್ವಲ್ ಟು, ದೇರ್ಫೋರ್ ಓ ಆರ್ ಇಸ್ ಈಕ್ವಲ್ ಟು 2 ಇಂಟು ಓ ಕ್ಯೂ ಪ್ಲಸ್ 1 ಇಂಟು ಓ ಪಿ ಡಿವೈಡೆಡ್ ಬೈ 2 + 1 ಅಂತ ಆಯಿತು, ಕರೆಕ್ಟಾ? 2 ಇಂಟು ಓ ಕ್ಯೂ ನೋಡು, 2 ಇಂಟು ಓ ಕ್ಯೂ ಅಂದರೆ ಇದನ್ನು 2 ಇಂದ ಗುಣಿಸ್ಬೇಕಲ್ವಾ? -2 2 2 ಪ್ಲಸ್ 1 ಇಂಟು ಓ ಪಿ ಇಂದ ಇದು 1 ಇಂದ ಗುಣಿಸೋಣ, 1 2 -1 ಡಿವೈಡೆಡ್ ಬೈ 2 1 3 ಆಯಿತು. ಇದನ್ನು ಕೊಡೋಣ, -1 + 2 ಅಂದರೆ -1, 2 + 2 4, 2 -1 1 ಡಿವೈಡೆಡ್ ಬೈ 3 ಆಯಿತು. 3 ಇಂದ ಭಾಗಿಸೋಣ, -1/3 4/3 1/3 ಅಂತ. ಸರಿನಾ? ಐ ಜೆ ಕ್ಯಾನಲ್ಲಿ ಬರೆಯೋಣ, -1/3 ಐ ಪ್ಲಸ್ 4/3 ಜೆ ಪ್ಲಸ್ 1/3 ಕೆ ಅಂತ. ಅಲ್ಲಿ ಯಾವ ಲೆಕ್ಕ ಆಯ್ತು? ಎ ಲೆಕ್ಕ ಆಯ್ತು. ಈ ಬಿ ಲೆಕ್ಕಕ್ಕೆ ಬರೋಣ. ಬಿ ಲೆಕ್ಕದಲ್ಲಾದರೆ ಚಿತ್ರ ಹೀಗಿರುತ್ತೆ ನೋಡು, ಇಲ್ಲಿ ಪಿ ಇರುತ್ತೆ, ಇಲ್ಲಿ ಕ್ಯೂ ಇರುತ್ತೆ, ಇಲ್ಲಿ ಆರ್ ಇರುತ್ತೆ ನೋಡು. ಇಲ್ಲಿಂದ ಇಲ್ಲಿಗೆ 2, ಇಲ್ಲಿಂದ ಇಲ್ಲಿಗೆ 1. ಸರಿನಾ? ಇದನ್ನು ಓ ಅಂತ ಬರ್ಕೊಂಡಿರ್ತೀವಿ ನೋಡು. ಡೈರೆಕ್ಷನ್ ಬರೀಬೇಕು ಯಾವಾಗಲೂ ಹೀಗೆ, ರೆಡಿ ಬಂತ? ಡೈರೆಕ್ಷನ್ ಬರೆಯೋಣ, ಇದು ಓ ಅಂತ ನೋಡಿ. ಈಗ ಆರ್ ಡಿವೈಡ್ಸ್ ಪಿ ಕ್ಯೂ ಎಕ್ಸ್ಟರ್ನಲಿ ಇನ್ ದಿ ರೇಷಿಯೋ 2:1, ಹೌದಾ? ಆರ್ ಡಿವೈಡ್ಸ್ ದಿ ಲೈನ್ ಪಿ ಕ್ಯೂ ಎಕ್ಸ್ಟರ್ನಲಿ ಇನ್ ದಿ ರೇಷಿಯೋ 2:1. ಅಂದರೆ ಈಗ ಇಲ್ಲಿ ಪ್ಲಸ್ ಹಾಕಿರೋ ಬದಲು ಮೈನಸ್ ಹಾಕ್ಬೇಕಲ್ವಾ? 2 ಇಂಟು ದಿಸ್ ಒನ್, 2 ಇಂಟು ದಿಸ್ ಒನ್, 1 ಇಂಟು ದಿಸ್ ಒನ್, ಕರೆಕ್ಟಾ? ಆವಾಗ ಓ ಆರ್ ಸಿಗುತ್ತೆ. ಓ ಆರ್ ಅಂದರೆ ಏನು ಹೇಳ್ರಿ? 2 ಇಂಟು ಓ ಕ್ಯೂ ಮೈನಸ್ 1 ಇಂಟು ಓ ಪಿ ಡಿವೈಡೆಡ್ ಬೈ 2 -1. 2 ಇಂಟು ಓ ಕ್ಯೂ ಅಂದರೆ ಓ ಕ್ಯೂ ಇಲ್ಲಿದೆ, 2 ಇಂದ ಗುಣಿಸ್ಬಿಟ್ರೆ -2 2 2 ಆಯಿತು, ಮೈನಸ್
1 ಇಂಟು ಒ ಪಿ ಅಂದರೆ 1 ಇಂದ ಗುಣಿಸಿದ್ರೆ 1 2 ಮೈನಸ್ ಇಷ್ಟು ಆಯ್ತು, 2 ಮೈನಸ್ 1 1 ಆಯ್ತು. ಯಾವುದೇ ಸಂಖ್ಯೆಯನ್ನು 1ರಿಂದ ಭಾಗಿಸಿದ್ರೆ ಅಷ್ಟೇ ಬರುತ್ತೆ, ಹೌದಾ? ಅಂದರೆ ಇದರೊಳಗೆ ಇದನ್ನು ಕಳೆದ್ಬಿಟ್ಟು ಡಿವೈಡೆಡ್ ಬೈ 1 ಮಾಡೋದು. -2 -1 ಅಂದರೆ -3, 2 - 2 ಅಂದರೆ 0, 2 ಮೈನಸ್ ಆಫ್ ಮೈನಸ್ ಅಂದರೆ +1 ಅಂದರೆ 3 ಆಯಿತು. ಐಜೆಕೆನಲ್ಲಿ ಬರೋಣ, -3i + 0j + 3k ಅಂತ. ಅಲ್ಲಿ ಇಂಟರ್ನಲ್ ಡಿವಿಷನ್ ಎಂದು ಆಯ್ತು, ಎಕ್ಸ್ಟರ್ನಲ್ ಡಿವಿಷನು ಆಯ್ತು. 17 ಆಯ್ತು. ಈ 18 ಲೆಕ್ಕಕ್ಕೆ ಬರೋಣ. ಏನು ಕೊಟ್ಟಿದ್ದ ನಾನು? ಕನ್ಸಿಡರ್ 2 ಪಾಯಿಂಟ್ಸ್ ಪಿ ಆ್ಯಂಡ್ ಕ್ಯೂ ಹೂಸ್ ಪೊಸಿಷನ್ ವೆಕ್ಟರ್ಸ್ ಆರ್ ಕೊಟ್ಟಿದ್ದ ನಾನು. ಗಿವನ್ ದಟ್ ಓ ಪಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಪಿ ಅಂತ ಎಷ್ಟಿದೆ? ಅದು 3a - 2b ಅಂತಿದೆ. ಓ ಕ್ಯೂ ಕೊಟ್ಟಿದ್ದಾನೆ. ಓ ಕ್ಯೂ ಅಂದ್ರೇನು? ಪೊಸಿಷನ್ ವೆಕ್ಟರ್ ಆಫ್ ಕ್ಯೂ ಅಂತ. ಅದೆಷ್ಟು ಕೊಟ್ಟಿದ್ದಾನೆ? a + b ಅಂತ ಕೊಟ್ಟಿದ್ದಾನೆ. ಕರೆಕ್ಟಾ? ಏನು ಹೇಳಿದಾನ ಅಂದರೆ, ಫೈಂಡ್ ದಿ ಪೊಸಿಷನ್ ವೆಕ್ಟರ್ ಆಫ್ ಎ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ದಿ ಲೈನ್ ಜಾಯಿನ್ ದಿ ಪಾಯಿಂಟ್ ಪಿ ಆ್ಯಂಡ್ ಕ್ಯೂ ಇನ್ ದಿ ರೇಷಿಯೋ 2:1 ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ಲಿ ಅಂತ. ಅದೇ ಥರ ಲೆಕ್ಕ ಹೇಗೆ ಮಾಡೋಣ? ಫಸ್ಟು ಚಿತ್ರ ಬರ್ಕೊಳ್ತೀನಿ ನೋಡ್ರಿ. ಇಂಟರ್ನಲ್ ಡಿವಿಷನ್ ಇಂದು ಇದು ಪಿ ಇರಲಿ, ಇಲ್ಲಿ ಕ್ಯೂ ಇರಲಿ, ಇಲ್ಲಿ ಆರ್ ಆಗುತ್ತಾ? ಇದು 2, ಇದು 1, ಹೌದಾ? ಅಂದರೆ ಇಲ್ಲೆಲ್ಲ ಓ ಇರಲಿ, ಇದನ್ನು ಹಿಂಗೆ ಹಾಕ್ರಿ, ಹಿಂಗೆ ಹಾಕ್ರಿ, ಹಿಂಗೆ ಹಾಕ್ರಿ, ಇದು ಹೀಗಿರಲಿ, 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 ಇದು ಓ. ಸಿನ್ಸ್ ಆಲ್ ಡಿವೈಡ್ಸ್ ಪಿ ಕ್ಯೂ internally in the ratio 2:1, therefore OR ಅಂದರೆ 2 into OQ, 2 into this one, 1 into this one ಅಲ್ವಾ, ಪ್ಲಸ್ 1 into OP ಡಿವೈಡೆಡ್ ಬೈ 2 + 1. ಕರೆಕ್ಟಾ? 2 into OQ ಅಂದರೆ ಇದನ್ನ 2 ಇಂದ ಗುಣಿಸ್ಬೇಕು. 2a + 2b ಅಂತ ಆಯಿತು. ಮಧ್ಯ ಚಿಹ್ನೆ ಇದೆ, ಪ್ಲಸ್ ಇದೆ, ಇದು ಬ್ರಾಕೆಟ್ ಹಾಕೊಂಡ್ಬಿಡ್ತೀನಿ. ಪ್ಲಸ್ 1 into OP ಅಂದರೆ ಇದನ್ನು 1 ಇಂದ ಗುಣಿಸ್ಬೇಕು. 3a - 2b ಅಂತ ಆಯಿತು. ಡಿವೈಡೆಡ್ ಬೈ 2 + 1 ಅಂದರೆ 3 ಅಂತ ಆಯಿತು. ಇದನ್ನು ಕೂಡೋಣ. 2a 3a ಅಂದರೆ 5a, 2b - 2b ಗೆಟ್ಸ್ ಕ್ಯಾನ್ಸಲ್, ಡಿವೈಡೆಡ್ ಬೈ 3 ಅಂತ ಆಯಿತು. ಅಲ್ಲಿ ಮುಗಿದೋತ್ತಲ್ವಾ? ಬಿಗೆ ಬರೋಣ. ಬಿನಲ್ಲಿ ಏನು ಹೇಳಿದ ನಾನು? ಈಗ ಆರ್ ಇಲ್ಲಿದೆ, ಪಿ ಇಲ್ಲಿದೆ, ಕ್ಯೂ ಇಲ್ಲಿದೆ, ಹೌದಾ? ಇದು ಕ್ಯೂ, ಇದು ಪಿ. ಇಲ್ಲಿಂದ ಇಲ್ಲಿಗೆ 2 ಇದೆ, ಇಲ್ಲಿಂದ ಇಲ್ಲಿಗೆ 1 ಇದೆ. ಇದನ್ನು ಓ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದನ್ನೇನಂತ ಕರೆಯೋಣ? ಓ ಅಂತ. ಡೈರೆಕ್ಷನ್ ಬರೆಯೋಣ. ಸಿನ್ಸ್ R divides PQ externally in the ratio 2:1, therefore O ಇಂದ R ಇರೋ ಡಿಸ್ಟೆನ್ಸ್ ನೋಡು, 2 into this one, 1 into this one, ಕರೆಕ್ಟಾ? 2 into OQ minus 1 into OP divided by 2 minus 1. 2 into OQ ಅಂದರೆ OQ ಇಲ್ಲಿದೆ, 2 into OQ ಅಂದರೆ 2a + 2b ಅಂತ, ಸರಿನಾ? ಮೈನಸ್ 1 into OP ಅಂದರೆ 3a - 2b ಅಂತ ಅಲ್ವಾ? ಡಿವೈಡೆಡ್ ಬೈ 2 - 1 ಅಂದರೆ ಎಷ್ಟು? 1. ಇವಿಷ್ಟಿಂದ 1 ಭಾಗಿಸಿದ್ರೆ ಏನು ಬರುತ್ತೆ? ಇವಿಷ್ಟೇ ಬರುತ್ತೆ. ಬರ್ತೀನಿ ನೋಡು. 2a - 3a ಅಂದರೆ -a ಆಯಿತು, ಪ್ಲಸ್ 2b - ಪ್ಲಸ್ 2b ಅಂದರೆ 4b ಆಯಿತು. ದಿಸ್ ಈಸ್ ದಿ ಆನ್ಸರ್. ನೆಕ್ಸ್ಟು 19ನೇ ಲೆಕ್ಕಕ್ಕೆ ಬರೋಣ. 19ನೇ ಲೆಕ್ಕದಲ್ಲಿ ಏನಿದೆ? ಫೈಂಡ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಮಿಡ್ ಪಾಯಿಂಟ್ ಆಫ್ ದಿ ವೆಕ್ಟರ್ ಜಾಯಿನ್ ಇನ್ ದಿ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಪಾಯಿಂಟ್ಸ್ ಅಂತ. ಲೆಟ್
ಓ ಬಿ ದಿ ಫಿಕ್ಸೆಡ್ ಪಾಯಿಂಟ್ ಅಂತ ಬರ್ಕೊಳ್ಳಿ. ಫಿಕ್ಸೆಡ್ ಪಾಯಿಂಟ್ ಅಂತ ಬರ್ಕೊಳ್ಳಿ. ಅವಾಗ ಓ ಪಿ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಪಿ ಅಂತ ಅದೆಷ್ಟಿದೆ? 2 3 4 ಇದೆ. ಓ ಕ್ಯೂ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಕ್ಯೂ ಅಂತ ಅದ್ರ ಬೆಲೆ ಎಷ್ಟಿದೆ? 4 1 ಮೈನಸ್ 1 ಕೊಟ್ಟಿದ್ದಾನೆ ನೋಡು. ಇದನ್ನು ಆರ್ ಅಂತ ಇಟ್ಕೊಳ್ತೀನಿ. ಇದು ಪಿ, ಇದು ಕ್ಯೂ, ಇಲ್ಲಿ ಓ ಇರಲಿ, ಇದು ಹೀಗಿರಲಿ, ಇದು ಹೀಗಿರಲಿ, ಇದನ್ನು ಹಿಂಗೆ ಹಾಕ್ತೀನಿ. ಅರ್ಥ ಆಯ್ತಾ? ಹಾಂ, ಓ ಆರ್ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಆರ್ ಅಂತ ಬರೀತೀನಿ. ಹಾಂ, ಸಿನ್ಸ್ ಆರ್ ಇಸ್ ದಿ midpoint of PQ, therefore OR ಅಂದ್ರೆ ಏನಾಗುತ್ತೆ? OP ಪ್ಲಸ್ OQ ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಕರೆಕ್ಟಾ? OP ಬೆಲೆ ಎಷ್ಟಿದೆ? 2 3 4 ಇದೆ. ಪ್ಲಸ್ OQ ಬೆಲೆ ಎಷ್ಟಿದೆ? 4 1 ಇದು 1 ಇದು, ಆಮೇಲೆ ಮೈನಸ್ 2 ಇದೆ. ಹೌದಾ? ಈ ಎರಡನ್ನು ಕೂಡ್ಬಿಟ್ಟು ಎಷ್ಟರಿಂದ ಭಾಗಿಸ್ಬೇಕು? ಇದನ್ನು 2ರಿಂದ ಭಾಗಿಸ್ಬೇಕು. ಗೊತ್ತಾಯ್ತಾ? ಭಾಗಿಸೋಣಂತೆ ನೋಡ್ರಿ. ಇದನ್ನು ಕೂಡ್ತೀನಿ, 2ರಿಂದ ಭಾಗಿಸ್ತೀನಿ. 2 4 6, 6ನ 2ರಿಂದ ಭಾಗಿಸಿದ್ರೆ ಏನು ಬರುತ್ತೆ? 3 ಬರುತ್ತೆ. 3 1 4, 4ನ 2ರಿಂದ ಭಾಗಿಸಿದ್ರೆ ಏನು ಬರುತ್ತೆ? 2 ಬರುತ್ತೆ. 4 ಮೈನಸ್ 2 ಅಂದರೆ 2, 2 ಡಿವೈಡ್ ಬೈ 2 ಅಂದರೆ ಎಷ್ಟು? 1 ಬರುತ್ತೆ. ಅವನು ಕೋಆರ್ಡಿನೇಟ್ನಲ್ಲೇ ಇಟ್ಟಿದ್ದಾನೆ, ನಾನು ಕೋಆರ್ಡಿನೇಟ್ನಲ್ಲೇ ಇಟ್ಟಿದ್ದೀನಿ. ದಟ್ಸ್ ಆಲ್. ಥ್ಯಾಂಕ್ಸ್.